ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾತಾಡ್ತೀನಿ ನಾನು, ತಗೊಳ್ತಿದ್ಯಾ ಅನ್ನೋದೇ ಪ್ರಶ್ನೆ. ಮಾತಾಡ್ತೀನಿ ಮೇಡಮ್. ಈಗ ಶ್ರೀನಿವಾಸ್ ಸರ್ ಒಂದು ಪ್ರಶ್ನೆ ಇತ್ತು. ಈ ಪಾರ್ಲಿಮೆಂಟಲ್ಲಿ ಸ್ಮೋಕ್ ಬಾಂಬ್ ಹಾಕ್ಬಿಟ್ಟಿದ್ರು ಸರ್, ಸ್ಮೋಕ್ ಬಾಂಬ್ ಹಾಕಿದ್ರು. ಹಾಗೆ ಅದು ಡೀಟೇಲ್ ನಾನು ಚೆಕ್ ಮಾಡ್ಕೊಂಡು ಹೋದೆ. ಅವತ್ತಿನ MP ಪ್ರತಾಪ್ ಸಿಂಹ ಅವ್ರದ್ದೇನೋ ಪಾಸ್ ಪಡ್ಕೊಂಡು ಹೋಗಿದ್ರು, ಅವರು ಒಳಗಡೆ ಹೋಗ್ಬಿಟ್ಟಿದ್ರು, ಪಾರ್ಲಿಮೆಂಟಲ್ಲಿ ಸ್ಮೋಕ್ ಬಾಂಬೆ ಹಾಕಿದ್ರು ಅಂತ ಹೇಳಿ. ಹಿಂದೆ ನಾನು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಚಳುವಳಿಗಳಲ್ಲಿ ಭಗತ್ ಸಿಂಗು ಅದೇ ಮಾಡೆಲ್ ಬಳಸ್ಕೊಂಡಿದ್ರು. ಬಹುಶಃ ಅವರು ಒಂದು ಸಣ್ಣ ಬಾಂಬ್ ಹಾಕಿದ್ರು, ಯಾರನ್ನೋ ಸಾಯಿಸೋ ಬಾಂಬ್ ಆಗಿರಲಿಲ್ಲ, ಅಟೆನ್ಷನ್ ತೊಗೊಳ್ಬೇಕು ಅಂಥೇಳಿ. ಅವತ್ತು ಆ ಬಾಂಬ್ ಹಾಕಿದ್ದವರು ಅವ್ರ ಪರ ಅಂತಲ್ಲ, ಕಾಸ್ ಕೇಳಿದಾಗ ಉದ್ಯೋಗ ಇಲ್ಲ, ನಮ್ಗೆ ಒಳ್ಳೆ ಓದಿದ್ದೀವಿ, ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಕಾರಣ, ಅದರದ್ದೊಂದು ಎಳೆ ಇತ್ತು ಸರ್ ಅದರಲ್ಲಿ. ಇವತ್ತಿಗೆ ನೀಟು ವಿದ್ಯಾರ್ಥಿಗಳು ಇಲ್ಲವೇ ವಿದ್ಯಾರ್ಥಿಗಳ ಪೋಷಕರು ಇಲ್ಲ ಯಾರೆಲ್ಲ ಹಾನಿಗೊಳಗಾಗಿದ್ದಾರೆ ಅವ್ರ ಪರ ಸಹಾನುಭೂತಿ ಉಳ್ಳವರು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಬಂದರೆ, ನಾವು ಟಿಯರ್ ಗ್ಯಾಸ್ ಹಾಕ್ತಾ ಇದ್ದೀವಿ ಅವ್ರಿಗೆ ನಾವು ಲಾಠಿಯಿಂದ ಹೊಡಿತಾ ಇದ್ದೀವಿ. ಒಬ್ಬ ಹುಡುಗ ನಾನು ಗಮನಿಸ್ತೆ ಸರ್, ಆ ವಿಷಲ್ ಬಹುಶಃ ಇದ್ರೆ ಪ್ಲೇ ಮಾಡ್ತಾರೆ ಸರ್, ಆ ಹುಡುಗ ಏನಾದರೂ ಮಾಡ್ಕೊಳ್ರಪ್ಪ, ಎಷ್ಟಾದರೂ ಹೊಡೀರಿ ಅಂತ ನಿಂತೇ ಬಿಟ್ಟ ಸರ್. ಅವ್ನು ರೆಸಿಸ್ಟು ಮಾಡಲಿಲ್ಲ, ಆಪೋಸು ಮಾಡಲಿಲ್ಲ. ಅಂದರೆ ನನಗೆ ಬಿದ್ದಿರೋ ಪೆಟ್ಟಿಗಿಂತ ನಿಮ್ಮ ಲಾಠಿ ಏಟ್ ನನಗೇನು ಅಲ್ಲ ಅಂತ ಅವ್ನ ಮೆಸೇಜ್ ಇತ್ತು ಸರ್. ನನಗೆ ಜೀವನದಲ್ಲಿ ಆಗಿದ್ದೆಲ್ಲ ಪೆಟ್ಟು, ಆಘಾತ, ಅದರ ಮುಂದೆ ನಿಮ್ಮ ಲಾಠಿನೋ ಟಿಯರ್ ಗ್ಯಾಸೋ ನೀವು ಗುಂಡಾರಿಸ್ಬಿಟ್ರು ನನಗೆ ಅದೇನು ತಾಕಲ್ಲ ಅನ್ನೋ ರೀತಿಲಿ ಇದ್ದ ಸರ್ ಆ ಹುಡುಗ. ನಾನು ಸಹ ಸಾಕಷ್ಟು ದೃಶ್ಯಗಳು ನೋಡಿದೆ. ನಿಮ್ದು 4 ಗಂಟೆ ಬುಲೆಟಿನ್ TV 5 ಅಲ್ಲೂ ಸಹ ನಾನು ನೋಡಿದೆ. ಅದು ಆ ದೃಶ್ಯ ನೋಡಿದ್ರೆ ಎಂತವ್ರಿಗೂ ತಂದೆ ತಾಯಿಗಳಾಗ್ಬೋದು, ಇಡೀ ಯಾರೇ ಆಗ್ಲಿ ಸಮಾಜದಲ್ಲಿ ಒಂದ್ ರೀತಿ ಎಲ್ಲೋ ಒಂದ್ ರೀತಿ ಹೊಟ್ಟೆ ಕಿತ್ಕೊಂಬರೋ ಅನ್ನೋಷ್ಟು ನೋವಾಗ್ತದೆ. ಯಾಕೆ ಅಂದ್ರೆ ಸರ್ಕಾರ ಇನ್ನೂ ಸಹ ಅರ್ಥ ಮಾಡ್ಕೊಂತ ಇಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ, ಅವರ ಬೇಡಿಕೆಗಳೇನು, ಬೇಸಿಕ್ ಕಾಮನ್ ಸೆನ್ಸ್ ಇಲ್ದೇ ಇರೋಂತ ಸರ್ಕಾರ ಇದು. ಇವರಿಗೆ ಅವ್ರ ಬೇಡಿಕೆ ಏನು? ಪ್ರತಿ ವರ್ಷ ನೀವು ಪೇಪರ್ ಲೀಕ್ ಮಾಡ್ತಾನೆ ಇದ್ದೀರಾ, ಎಲ್ಲಾದ್ರಲ್ಲೂ ಎಲ್ಲಾ ಪೇಪರ್ ಲೀಕ್ ಗಳು ಆಗ್ತಾ ಇದೆ. ಇದಕ್ಕೆ ನೀವು ಸರಿಯಾದ ವ್ಯವಸ್ಥೆಯನ್ನ ತೆಗೆದುಕೊಂಡ್ಬನ್ನಿ, ಕಾನೂನನ್ನ ತೆಗೆದುಕೊಂಡ್ಬನ್ನಿ. ಈ ಎಜುಕೇಶನ್ ಮಿನಿಸ್ಟ್ರು ಮೂರ್ಖ ಯಾರಿದ್ದಾನೆ, ಲೀಕ್ ಪ್ರಧಾನ್, ಇವನ್ನ ಚೇಂಜ್ ಮಾಡಿ. ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಧ್ವನಿ ಎತ್ತಂಗೆ ಇಲ್ಲ ಅಂದ್ರೆ, ಇದೆಲ್ಲೋ ನನಗೆ ಹಳೇ ಇದು ಸ್ವತಂತ್ರ ಸಂದರ್ಭದಲ್ಲಿ ಏನು ಭಾರತೀಯರಿಗೆ ಬ್ರಿಟಿಷರು ಯಾವ ರೀತಿ ಹತ್ತಿಕ್ತಾ ಇದ್ರು, ಯಾವ ರೀತಿ ಲಾಠಿ ಚಾರ್ಜ್ ಆಗ್ತಾ ಇತ್ತು, ಆ ರೀತಿ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇದೆ. ಈ ಲಾಸ್ಟ್ ಕಳೆದ 12 ವರ್ಷದಲ್ಲಿ ರೈತರಿಗ್ ಬಿಟ್ಟಿಲ್ಲ, ಯುವಕರಿಗ್ ಬಿಟ್ಟಿಲ್ಲ. ಜಾಬ್ ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ರಿ, ಇವನು ದೇಶ ವಿರೋಧಿ ಅಂತ ಹೇಳಿ ಒಳಗ್ ಹಾಕೋದು, ಏನೆಲ್ಲ ಗ್ಯಾಸ್, ಆ ಬಂದೂಕ್ ಇಟ್ಕೊಂಡಿದ್ದಾರೆ. ಆ ಬಂದೂಕ್ ಪೆಲ್ಗಾಮ್ ಏನ್ ಅಟ್ಯಾಕ್ ಆಯ್ತಲ್ಲ, ಅದು ಅಂದ್ರೆ ಯಾವ ಮಟ್ಟಕ್ಕೆ ಇವರು ಪಾರ್ಲಿಮೆಂಟ್ ಏರಿಯಾಲಿ ವಿದ್ಯಾರ್ಥಿಗಳಿಗೆ ಗನ್ ಶೂಟ್ ಮಾಡೋದಿಕ್ಕೆ ಎತ್ತಿ ರೆಡಿ ನಿಂತ್ಕೊಂಡಿದ್ದಾರೆ. ನೋಡಿದ್ರೆ ಎಂತವ್ರಿಗೂ ಯಾವ ರೀತಿ ಭಯ ಆಗ್ತದೆ. ಭಾರತ ದೇಶದಲ್ಲಿ ಈ ರೀತಿಯಾದಂತ ಸಂದರ್ಭವ ಉದ್ಭವ ಆಗಿದ್ಯಾ? ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಸರ್ಕಾರಕ್ಕೆ ವಿದ್ಯಾರ್ಥಿಗಳ ನೋವು ಕೇಳಕ್ಕೂ ಇವ್ರ ಹತ್ರ ಸಮಯ ಇಲ್ವಾ? ಏನ್ ಅನ್ಕೊಂಡಿದ್ದಾರೆ ಸರ್ಕಾರ? ಇದೇನ್ ಇವ್ರ ಹಿಟ್ಲರ್ ಸರ್ಕಾರನ ಈ ದೇಶದಲ್ಲಿ? ಏನ್ ನಡೀತಾ ಇದೆ? ಯಾವ್ದೇ ಸರ್ಕಾರ ಆಗ್ಲಿ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ರೈಟ್ಸ್ ಇದೆ. ಏನೇ ಆಗ್ಲಿ ವಿಚಾರವನ್ನ ವಿರೋಧ ಮಾಡ್ಬೋದು. ಆ ವಿರೋಧ ಮಾಡಿದ್ರೆ ತಪ್ಪು, ಅವರು ದೇಶ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಲಾಠಿ ಹೊಡೀರಿ. ಅವ್ರ ಸಣ್ಣ ಮಕ್ಳು 17 ವರ್ಷ 18 ವರ್ಷ ಅವ್ರಿಗೆ ಗ್ಯಾಸ್ ಹಾಕಿದ್ರೆ ಅವ್ರ ಹೆಂಗ್ ಉಸಿರಾಡಕ್ ಸಾಧ್ಯ ಇದೆ? ಕಡಿಮೆ ಅಂದ್ರು 77 ಮಕ್ಳು ಉಸಿರಾಟ ತೊಂದರೆ ಆಗಿ ರಾಮ್ಲೀಲಾ ಹಾಸ್ಪಿಟಲ್ ಅಲ್ಲಿ, ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಒಬ್ರು ಇವ್ರಿಗೆ ಯೋಗ್ಯತೆಗೆ ಈ ವಿಚಾರವಾಗಿ ಕರ್ನಾಟಕದಲ್ಲಿ ದಂಡಪಿಂಡಗಳು MP ಗಳಿದ್ದಾರೆ, ಬಿಜೆಪಿಯಿಂದ ಮಂತ್ರಿಗಳಿದ್ದಾರೆ. ಇವ್ರಿಗೆ ನೀವು ಯಾರು ಕ್ವಶನ್ ಕೇಳಿದ್ರೆ ಈ ವಿಚಾರವಾಗಿ ಏನು ಮಾತಾಡಲ್ಲ. ಅದೇ ಇವ್ರಿಗೆ ಹಿಂದುತ್ವದ ಬಗ್ಗೆ ಕೇಳಿ, ಈ ಉದ್ಯೋಗ ಸಮಸ್ಯೆ ಇದೆ ಸ್ವಾಮಿ, ನೀವೇನ್ ಮಾಡ್ತೀರಾ, ವಾದ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಪಾಕಿಸ್ತಾನ್ ಅಂತಾರೆ ಎಲ್ಲಾ ಬಿಜೆಪಿ ಲೀಡರ್ಗಳು. ಬೆಲೆ ಏರಿಕೆ ಆಗಿದೆ, ಜನರು ಕಣ್ಣೀರಲ್ಲಿ ರಕ್ತದಲ್ಲಿ ಕೈ ತೊಳಿತಾ ಇದ್ದಾರೆ ಮನೆಯಲ್ಲಿ. ಆ ಪೆಟ್ರೋಲ್ ಅಲ್ಲಿ ಈಗೇನೋ ನೀವು ಶುಗರ್ ಕ್ಯಾನ್ ಎಥನಾಲ್ ಮಿಕ್ಸ್ ಮಾಡಿ ಗಾಡಿಗಳೆಲ್ಲ ಕೆಟ್ಟೋಗ್ತಾ ಇದೆ. ಈ ವಿಚಾರ, ಅಭಿವೃದ್ಧಿ ವಿಚಾರ ಏನು ಮಾತಾಡಲ್ಲ. ಕರ್ನಾಟಕಕ್ಕೆ ಹೇಳ್ತೀನಿ, ಈಗ ಬರ ಬಂದಿದೆ ಕರ್ನಾಟಕದಲ್ಲಿ. ಬರ ಬಗ್ಗೆ ಇವ್ರು ಒಬ್ರು ಗಿರಾಕಿಗಳು ಹೋಗ್ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಬರ ಬಂದಿದೆ, ಆ ಪೀಡಿತ ಪ್ರದೇಶಗಳಿಗೆ ಏನೆಲ್ಲ ಸಹಕಾರ ಬೇಕು ಕೇಂದ್ರ ಸರ್ಕಾರದಿಂದ ಒದಗಿಸಕ್ಕೆ ಇವ್ರು ಮಾತಾಡಲ್ಲ.
ಆ ನಿರ್ಮಲಾ ಸೀತಾರಾಮನ್ ವಿತ್ ಮಂತ್ರಿ ಅಂತಾರೆ, ಕರ್ನಾಟಕದಿಂದಾನೇ ರಾಜ್ಯಸಭಾ. ಕರ್ನಾಟಕಕ್ಕೆ ಹೈಯೆಸ್ಟ್ ಮೋಸ ಯಾರ ಮಾಡಿದ್ದೆ, ದ್ರೋಹ ಬಗ್ದಿದ್ರೆ ಅದು ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಟ್ರೈನ್ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲಿಗೆ ಬರ್ಬೇಕಾಗಿದೆ ಅಭಿವೃದ್ಧಿ ಹಣ ನಿಲ್ಲಿಸ್ತಾರೆ, GST ಹಣ ಇವತ್ತು ಇವ್ರ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಒಂದೇ ಒಂದು ವಿಚಾರದಲ್ಲಿ ಕರ್ನಾಟಕದ ಯಾರ ಒಬ್ಬ MP ಮಾತಾಡ್ತೀನಿ ಸರ್, ಶ್ರೀನಿವಾಸ್ ಸರ್ ಮಾತಾಡಿಸ್ತೀನಿ. ಮಂಜುನಾಥ್ ಅವ್ರ ಒಂದು ಪ್ರಶ್ನೆ ಕೇಳಬೇಕಾಯ್ತು. ಮಂಜುನಾಥ್ ಅವರೇ ಲೀಗಲಿ ಫೈಟ್ ಮಾಡೋದು ಹೇಗೆ ಇಂಥ ವಿಚಾರಗಳಲ್ಲಿ? ಈಗ ಏನಾಗುತ್ತೆ, ಈ ಲೀಗಲಿ ಅಂತ ಹೋದಾಗ ನಾವು ನೋಡಿ, ಎಕ್ಸಾಮನ್ನು ಚಾತುರ್ವರ್ಣ್ಯದವರು ಬರೆದಿದ್ದಾರೆ. 4 ವರ್ಣಗಳು ಅಂತೇನು ಕರೀತಾರಲ್ಲ ಇವರು, ಸೋಕಾಲ್ಡ್ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಬರೆದಿದ್ದಾರೆ. ಧರ್ಮಾತೀತವಾಗಿ ಬರೆದಿದ್ದಾರೆ. ಇದನ್ನ ಹಿಂದೂಗಳು ಬರೆದಿದ್ದಾರೆ, ಬೌದ್ಧರು ಬರೆದಿರ್ತಾರೆ, ಜೈನರು ಬರೆದಿರ್ತಾರೆ, ಸಿಖ್ರು ಬರೆದಿರ್ತಾರೆ, ಎಲ್ಲ ಧರ್ಮದವರು ಬರೆದಿರ್ತಾರೆ. ಇದರಲ್ಲಿ ಪ್ರತಿಭಟನೆ ಹಿಂದೂ ವಿರೋಧಿ ಅಂತ ಹೇಗೆ ಇದು ಬ್ರ್ಯಾಂಡ್ ಮಾಡ್ತಾ ಇರೋದು ಇವರು ಇದನ್ನ? ಅವರು ಲೂಪ್ ಹೋಲ್ಸ್ ಅನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇವರು ಅದರ್ ಕೋ ಡಿಬೇಟರ್ಸ್ ಹೇಳ್ದಂಗೆ ಅವರು ತೇಪೆ ಹಾಕೋ ಕೆಲಸ ಮಾಡತಕ್ಕಂಥದ್ದು. ಏನೂ ಇಲ್ಲ ಅವ್ರಿಗೆ ಡಿಫೆಂಡ್ ಮಾಡ್ಕೊಳಕ್ಕೆ. ಅದಕ್ಕೆ ಹಿಂದೂ, ಅದಕ್ಕೆ ಧರ್ಮನ ಲೇಪನ ಹಚ್ಕೊಂಡ್ಬಿಡೋದು. ಆ ಧರ್ಮ ಲೇಪನ ಹಚ್ಕೊಂಡ್ಬಿಟ್ರೆ ಎಲ್ಲರೂ ಸುಮ್ನಾಗ್ತಾರೆ. ಅವ್ರಿಗೆ ಏನಾದ್ರೂ ಶೀಲ್ಡ್ ಅಂತಿದ್ರೆ, ಡಿಫೆನ್ಸ್ ಏನಾದ್ರೂ ಇದ್ರೆ ಅದೊಂದೇ ಇರೋದು, ಇನ್ನೇನೇನೂ ಇಲ್ಲ. ಬೇಕಾದ್ರೆ ಎಲ್ಲಾದು ಹಾಳಾಗೋಗ್ಬಿಟ್ಟಿದೆ. ಹಿಂದೂ ಅನ್ನೋದು ಮಾತ್ರ ತನ್ನ ಧರ್ಮನ ಮಾತ್ರ ಅದಕ್ಕೆ ಶೀಲ್ಡ್ ಮಾಡ್ಬಿಟ್ಟು ಅದಕ್ಕೊಂದು ಕವಚ ಇಟ್ಬಿಡೋದು. ಆ ಕವಚ ಇಟ್ಬಿಟ್ರೆ ಹಿಂದೂ ಅನ್ನೋ ಕವಚ ಎಲ್ಲದನ್ನು ಕವರ್ ಮಾಡ್ಬಿಡುತ್ತೆ. ಹಿಂದ್ಗಡೆ ಇರ್ತಕ್ಕಂಥ ಕತ್ಲೆನೆಲ್ಲ ಮುಚ್ಚಿಬಿಡುತ್ತೆ ಹಿಂದೂ ಅನ್ನೋ ಪದ ಅಂತದ್ದು ಅವ್ರದ್ದು. ಅವ್ರಿಗೆ ಅದೊಂದೇ ಪಾಯಿಂಟ್ ಇರ್ತಕ್ಕಂಥದ್ದು, ಅದೊಂದೇ ಅವ್ರಿಗೆ ಕವಚ ಇರ್ತಕ್ಕಂಥದ್ದು. ಹೆಂಗೆ ಸೈನಿಕ ಯುದ್ಧ ಮಾಡ್ಬೇಕಾದ್ರೆ ಕವಚ ಇಟ್ಕೊಂತ ಇದ್ದ, ಯಾರಾದ್ರೂ ನನಗೆ ಬಂದು ಚುಚ್ಚಬಾರ್ದಪ್ಪ ಅಂತ. ಆತರ ಕವಚನ ಸೈನಿಕರು ಏನ್ ಮಾಡಿದಾರೆ ಇವರು, ಈ ನಮ್ಮ ಸ್ನೇಹಿತರು ಶ್ರೀನಿವಾಸ್ ಹೇಳ್ದಂಗೆ ಅವ್ರಿಗೆ ಆ ಪದ ಉಪಯೋಗಿಸಿದ್ರು, ನಾನು ಉಪಯೋಗಿಸಬಾರ್ದು. ಅವ್ರಿಗೆ ಅದೊಂದು ಕವಚ ಇಟ್ಕೊಂಡ್ಬಿಟ್ರೆ ಏನು ಅಲಿಗೇಷನ್ಸ್, ನಾನೇನಾದ್ರೂ ಉದ್ಯೋಗ ಕೇಳಿದ್ರೆ ಆ ಹಿಂದೂ ಕವಚ, ಕ್ವಶನ್ ಪೇಪರ್ ಲೀಕ್ ಕೇಳಿದ್ರೆ ಆ ಹಿಂದೂ ಕವಚ, ಬೇರೆ ಏನಾದ್ರು ಅಭಿವೃದ್ಧಿ ಕೆಲ್ಸಗಳಿದ್ರೆ ಹಿಂದೂ ಕವಚ. ಹಾಗಾಗಿ ಆ ಕವಚನೇ ಅವ್ರಿಗೆ ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ದೇಶದ ಜನರು, ದೇಶದ ವಿದ್ಯಾರ್ಥಿಗಳು ಭವಿಷ್ಯ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ರಾಜಕೀಯ ಹೊರತಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದನೂ ಕೂಡ ಒಳ್ಳೆ ರೀತಿಯಲ್ಲಿ ದೇಶದ ಭಾವನೆ ಇಟ್ಕೋಗುತ್ತೆ. ಆ ಒಂದು ವಿಚಾರ, ಕಳೆದ 10 ವರ್ಷದಿಂದ 158 ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು. ಸುಮಾರು 7.5 crore ವಿದ್ಯಾರ್ಥಿಗಳ ಜೀವನ ನಷ್ಟ ಆಗಿರ್ತಕ್ಕಂಥದ್ದು. ಅಂದ್ರೆ ಇದು ನಾವು ಆವರೇಜ್ 1 ತಿಂಗಳಿಗೆ ಹೋಲಿಸಿದ್ರೆ ಪ್ರತಿ 10 ವರ್ಷದಲ್ಲಿ ಪ್ರತಿ 1 ತಿಂಗಳಿಗೆ ಒಂದೊಂದು ಎಕ್ಸಾಮ್ ಲೀಕ್ ಕ್ವಶನ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು. ಹೌದು ಸರ್, ನನಗೆ ನೋವಾಗಿದ್ರೆ ಹೇಳ್ಬಹುದು ಕಾನೂನಲ್ಲಿ ಸರ್, ಎಲ್ಲದನ್ನು ಕೂಡ ಪುಸ್ತಕದ ಕಾನೂನು ಯಾವತ್ತು ಸೊಲ್ಯೂಷನ್ ಅಲ್ಲ ಸರ್. ಹೌದು, ಕಾನೂನಲ್ಲಿ ಕರೆಕ್ಟ್ ಆಗಿ ಪ್ರೂವ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಪ್ರೂವ್ ಮಾಡಕ್ ಆಗಲ್ಲ ಅಂದ ತಕ್ಷಣನೇ ಅವ್ರು ತಪ್ಪು ಮಾಡಿದಾರೆ ಅಂತ, ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಯಾವ್ದೋ ಕಾರಣದಲ್ಲಿ ಕಾನೂನಿಂದ ಹೊರಗ್ ಬರ್ಬೋದು. ಹಂಗಾದ್ರೆ ಒಂದು ಮರ್ಡರ್ ಮಾಡ್ತಾರೆ, ಮರ್ಡರ್ ಮಾಡಿ ಅವ್ರಿಗೆ ಅಕ್ವೈಟ್ ಆಗುತ್ತೆ ನಾಳೆ. ಹಂಗಾದ್ರೆ ಅವ್ನು ಮರ್ಡರ್ ಮಾಡಿಲ್ಲ ಅಂತಲ್ಲ. ಇವತ್ತು ಕ್ವಶನ್ ಪೇಪರ್ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಒಂದು ರಿಟ್ ಪಿಟಿಷನ್ ಹಾಕ್ಬೋದು, CBI ಕೊಡ್ಬೋದು, ಕೋರ್ಟ್ ಹೇಳ್ಬೋದು, ಸುಪ್ರೀಂ ಕೋರ್ಟ್ ಹೇಳ್ಬೋದು, ಹೈಕೋರ್ಟ್ ಹೇಳ್ಬೋದು. ನಾವು CBI ಕೊಡ್ತೀವಿ, ಅವ್ರು ಪ್ರಾಪರ್ ಆಗಿ ಎಂಕ್ವೈರಿ ಮಾಡ್ತಾರೆ, ಪ್ರಾಪರ್ ಆಗಿ ಸಬ್ಮಿಷನ್ ಮಾಡ್ತಾರೆ ರಿಪೋರ್ಟ್. ಅವಾಗ